ಚಿತ್ತಾಪುರ ತಾಲೂಕಿನ ಚಾಮನೂರು ಗ್ರಾಮದ ನಡುವೆ ನಡೀತಕ್ಕಂಥ ಭೀಮಾ ನದಿಗೆ ಒಂದು ಸೇತುವೆ ಆಗಬೇಕು ಅಂತ ಹೇಳಿ ಸುಮಾರು ವರ್ಷಗಳ ಹೋರಾಟದ ಫಲವಾಗಿ ಒಂದು 9 ವರ್ಷದಿಂದ ಸೇತುವೆಗೆ ಚಾಲನೆ ಸಿಕ್ತು. ಆದ್ರೆ ಚಾಲನೆ ಸಿಕ್ಕ ಮೇಲೆ ಬರೀ ಒಂದೂವರೆ ವರ್ಷದಲ್ಲಿ ಸುಮಾರು 75% ಕೆಲಸ ಮಾಡಿದ್ರು. 3 ಕಾಲಮ್ ಹಾಕಿರೋ ಸೇತುವೆ ಮುಗಿತಾ ಈಗ 7 ವರ್ಷ ಆಯ್ತು. ಅದು ಒಂದು ಪುಟ್ಟಿ ಮಣ್ಣೂ ಆಗ್ತಾ ಇಲ್ಲ, ಅಲ್ಲಿ ಒಂದು ಪುಟ್ಟಿ ಸಿಮೆಂಟ್ನೂ ಆಗ್ತಾ ಇಲ್ಲ. ಈ ಚಾಮನೂರು ಮೇಲಿಂದ ಹೋಗ್ಬೇಕಾದ್ರೆ ಜವರಿಗೆ ಬರೀ 16 ಕಿಲೋಮೀಟರ್, 20 ಕಿಲೋಮೀಟರ್, 24 ಕಿಲೋಮೀಟರ್ ಅಡಿಗೆ ಹಿಂಗ್ ಬರ್ಬೇಕಾದ್ರೆ 70-80 ಕಿಲೋಮೀಟರ್. ಇಷ್ಟೆಲ್ಲ ಅನುಕೂಲ ಇದ್ರು ಕೂಡ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ, ಸರ್ಕಾರ ಯಾಕೆ ನಿರ್ಲಕ್ಷ್ಯ ವಹಿಸ್ತಾರ ಅಂತಕ್ಕಂಥ ಸ್ಥಿತಿಯಲ್ಲ. ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ರುಚಿಗೆದ್ದಿದ್ದಾರೆ, ನಿರಾಶೆಯಾಗಿದ್ದಾರೆ. ಹಾಗಾಗಿ ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಮನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, KBN ಯೂನಿವರ್ಸಿಟಿ, Imran Silk House, ಭಾರತ್ ಚಿಕನ್ ಸೆಂಟರ್, ಅಲ್ ಶರೀ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, Big Neuropsychiatry Hospital. ಏನು ಜೇವರ್ಗಿ ತಾಲೂಕಿನ ನರಿಬೋಳು ಮತ್ತು ಚಾಮನೂರು ತಾಲೂಕಿನ ಚಿತ್ತಾಪುರ ತಾಲೂಕಿನ ಚಾಮನೂರು ಗ್ರಾಮದ ನಡುವೆ ನಡೀತಕ್ಕಂಥ ಭೀಮಾ ನದಿಗೆ ಒಂದು ಸೇತುವೆ ಆಗಬೇಕು ಅಂತ ಹೇಳಿ ಸುಮಾರು ವರ್ಷಗಳ ಹೋರಾಟದ ಫಲವಾಗಿ ಒಂದು 9 ವರ್ಷದಿಂದ ಸೇತುವೆಗೆ ಚಾಲನೆ ಸಿಕ್ತು. ಆದ್ರೆ ಚಾಲನೆ ಸಿಕ್ಕ ಮೇಲೆ ಬರೀ ಒಂದೂವರೆ ವರ್ಷದಲ್ಲಿ ಸುಮಾರು 75% ಕೆಲಸ ಮಾಡಿದ್ರು. ಜನರಿಗೆ ಬಹಳ ಖುಷಿ ಆಯ್ತು. ಇನ್ನೊಂದು ವರ್ಷನಾಗ ಪೂರಾ ಸೇತುವೆ ಆಗ್ತದ. ನಾವು ವಾಡಿಗೆ ಹೋಗ್ಬೇಕಾದ್ರೆ ಬರೀ 8 ಕಿಲೋಮೀಟರ್ ಹೊಳೆ ದಾಟಿದ್ರೆ ನದಿ ಸೇತುವೆ ದಾಟಿ 8 ಕಿಲೋಮೀಟರ್ದಾಗ ನಾವು ವಾಡಿಗೆ ಹೋಗ್ತೀವಿ. ಬೆಂಗಳೂರು ಹೋಗ್ಬೇಕಾದ್ರೆ ಆಯ್ತು, ಸ್ಕೂಲಿಗೆ ಹೋಗ್ಬೇಕಾದ್ರೆ ಆಯ್ತು, ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗ್ತದೆ ಅಂತೇಳಿ ಭಾಳ ಖುಷಿಯಾಗಿದ್ರು. ಆದ್ರೆ ಯಾವಾಗ ಸುಮಾರು 25% ಏನು ಕೆಲಸ ಉಳಿತು, ಅದು ಸುಮಾರು 7 ವರ್ಷದಿಂದ ಬರೀ 3 ಕಾಲಮ್ ಹಾಕಿದ್ರು ಚಾಮನೂರು ಸೇತುವೆ ಪೂರ್ಣ ಆಗ್ತದೆ. ನರಿಬೋಳದು 3 ಕಾಲಮ್ ಹಾಕಿರೋ ಸೇತುವೆ ಮುಗಿತಾ ಈಗ 7 ವರ್ಷ ಆಯ್ತು. ಅದು ಒಂದು ಪುಟ್ಟಿ ಮಣ್ಣೂ ಆಗ್ತಾ ಇಲ್ಲ, ಅಲ್ಲಿ ಒಂದು ಪುಟ್ಟಿ ಸಿಮೆಂಟ್ನೂ ಆಗ್ತಾ ಇಲ್ಲ. ಅದು ಯಾಕಂತ ನಾವು ಹಲವಾರು ವರ್ಷಗಳಿಂದ ಎಲ್ಲರಿಗೂ ಮನವಿ ಕೊಟ್ಟಿವಿ, ಹೋರಾಟ ಮಾಡಿ, ಮಾಧ್ಯಮಗೋಷ್ಠಿ ನಡೆಸಿವಿ. ಒಂದಿಷ್ಟು ಸರಿ ಬಿಲ್ ಪೆಂಡಿಂಗ್ ಅಂದರು. ಆಗ ಇಲ್ಲಿ ಬಿಲ್ಲೂ ಕ್ಲಿಯರ್ ಆಗ್ಯದ. ನೀವು ತೋರಿಸ್ತೀನಿ ನಿಮ್ಗೆ. 3 ಕಾಲಮ್ ಬರೀ 3 ಕಾಲಮ್ ಹಾಕಿದ್ರೆ ಸೇತುವೆ ಮುಗಿತದ, ಪೂರಾ ಕಂಪ್ಲೀಟ್ ಆಗ್ಯದ. ಆದ್ರೆ 3 ಕಾಲಮ್ ಹಾಕ್ಲಕ್ಕೆ 7 ವರ್ಷ ಇದ್ರು ಕಾಲಮ್ ಆಗ್ತಾ ಇಲ್ಲ. ಮತ್ತು ಇವತ್ತಿನ ದಿವಸ ಅದು ಆಯ್ತಂದ್ರೆ ಏನು ಅನುಕೂಲ ಆಗ್ತದೆ ಜನರಿಗೆ ಅಂದ್ರೆ, ಸ್ಕೂಲ್ ಹೋಗೋರ್ಗಾಗಿರ್ಬೋದು, ಬೆಂಗಳೂರು ಹೋಗೋ ಕೂಲಿ ಕಾರ್ಮಿಕರಾಗಿರ್ಬೋದು. ಈಗ ಬೆಂಗಳೂರು ಹೋಗ್ಬೇಕಂದ್ರೆ ಜೇವರಿಗೆ ಬಂದು ಕಲಬುರಗಿಗೆ ಬಂದು ಬೆಂಗಳೂರು ಹೋಗ್ಬೇಕು. ಆದ್ರೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಹಂಗೆ ಹೋಗ್ಬೇಕು. ಆದ್ರೆ ಅದು ಸೇತುವೆ ಆಯಿತು ಅಂತಂದ್ರೆ ಬರೀ 8 ಕಿಲೋಮೀಟರ್. ಚಾಮನೂರಿಗೆ ಹೋದ್ರೆ ಬರೀ ವಾಡಿ 8 ಕಿಲೋಮೀಟರ್, ಶಾಬಾದ್ 8 ಕಿಲೋಮೀಟರ್. ಈಗ ದೇವಸ್ಥಾನ ದಂಡಗುಣ ಬಸವಣ್ಣ ಆಗಿರ್ಬೋದು, ಅಲಕಟ್ಟಿ ವೀರಭದ್ರೇಶ್ವರ ಆಗಿರ್ಬೋದು, ಎಲ್ಲಿಗೆ ಹೋಗ್ಬೇಕಾದ್ರೆ ಆ ಕಡೆ ಸೇತುವೆ ದಾಟಿದ್ರೆ 10-20 ಕಿಲೋಮೀಟರ್ದಾಗ ಎಲ್ಲ ದೇವಸ್ಥಾನಗಳು. ಅಷ್ಟು ಅನುಕೂಲ ಅದ. ಮತ್ತು ಎಲ್ಲಕ್ಕಿಂತ ವಿಶೇಷವಾಗಿ ವಾಡಿನಿಂದ ಸಿಮೆಂಟ್ ಲಾರಿಗಳಾಗಿರ್ಬೋದು ಹೋಗ್ಬೇಕಾಯ್ತು ಅಂದ್ರೆ, ಈಗ ಜೇವರಿಗೆ ಹೋಗ್ಬೇಕಾಯ್ತು, ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ಸುತ್ತ ಹಾಕೊಂಡು ಹೋಗ್ಬೇಕು. ಈ ಚಾಮನೂರು ಮೇಲಿಂದ ಹೋಗ್ಬೇಕಾದ್ರೆ ಜೇವರಿಗೆ ಬರೀ 16 ಕಿಲೋಮೀಟರ್, 20 ಕಿಲೋಮೀಟರ್, 24 ಕಿಲೋಮೀಟರ್ ವಾಡಿಗೆ ಹಿಂಗೆ ಬರ್ಬೇಕಾದ್ರೆ 70-80 ಕಿಲೋಮೀಟರ್. ಇಷ್ಟೆಲ್ಲ ಅನುಕೂಲ ಇದ್ರೂ ಕೂಡ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ, ಸರ್ಕಾರ ಯಾಕೆ ನಿರ್ಲಕ್ಷ್ಯ ವಹಿಸ್ತಾರ ಅಂತಕ್ಕಂಥ ಸ್ಥಿತಿಯಲ್ಲ. ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ರುಚಿಗೆದ್ದಿದ್ದಾರೆ, ನಿರಾಶೆಯಾಗಿದ್ದಾರೆ. ಹಾಗಾಗಿ ಇದೇ ಅಧಿವೇಶನ ನಡೆಯುತ್ತಿರೋದ್ರಿಂದ ಬೆಳಗ್ಗೆ ಅಧಿವೇಶನದಲ್ಲಿ ಅದಕ್ಕೆ ದುಡ್ಡು ಇಟ್ಕೇಸಿಂದ ಕೆಲಸ ಪ್ರಾರಂಭ ಮಾಡಲೇಬೇಕನ್ನೋ ಉದ್ದೇಶದಿಂದ ಇದೇ 11ನೇ ತಾರೀಕು ಅದೇ ಸೇತುವೆ ಮೇಲೆ, ಅಪೂರ್ಣಗೊಂಡಿರ್ತಕ್ಕಂಥ ಸೇತುವೆ ಮೇಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ಏನಾದ ಧರಣಿ ಮಾಡ್ತಾ ಇದ್ದೀವಿ. ಹಗಲು ರಾತ್ರಿ ಧರಣಿ. ಅಲ್ಲಿ ಕೆಲಸ ಪ್ರಾರಂಭವಾಗುವವರೆಗೂ ಕೂಡ ಹೇಳ್ಬಾರ್ದಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ವಿ. ಇಲ್ಲ, ಸುತ್ತಮುತ್ತಲ ನೋಡಿ ಸುಮಾರು 100ಕ್ಕಿಂತ ಹೆಚ್ಚು ಜನ ಹಗಲು ರಾತ್ರಿ ಇರೋದ್ರಿಂದ ಬರ್ತಾರೆ, ಹೋಗೋದು. ಒಟ್ಟು ಈ ಸಲ ಒಂದು ಎಲ್ಲರೂ ಅವರೇ ಸ್ವಯಂ ಪೂರ್ತಿಯಾಗಿ ನಮ್ಮಕ್ಕಿಂತಲೂ ಹೆಚ್ಚಿನ ಆಸಕ್ತಿ ಆ ಜನರೇ ವಹಿಸ್ತಾರೆ ಅಂತಕ್ಕಂಥದ್ದು ಮಾಹಿತಿ ಕೊಡ್ತೀವಿ. ಮೂಲಭೂತ ಕಾರಣ ಏನು ಸರ್? ಅದು ಬ್ರಿಡ್ಜ್ ಜನಗಳಿಗೆ ತೊಂದರೆ ಆಗ್ಬೇಕಂತ ಮಾಡಬೇಡ್ತಾ ಏನಂತ? ಇಲ್ಲ, ಅದೇ ಉದ್ದೇಶ. ಮತ್ತೆ ಈಗ 3 ಕಾಲಮ್ ಹಾಕಿದ್ರೆ ಕೆಲಸ ಮುಗಿತಂದ್ರ ಮತ್ತು ಜನರಿಗೆ ಅನುಕೂಲ ಮಾಡಿಕೊಡಬಾರ್ದಂತ ದುರುದ್ದೇಶನೇ ಕಾಣ್ತದೆ ಬಹುಶಃ. ಹಂಗಾಗಿ ಜನರು ಎಲ್ಲ ಭೇಟಿಯಾಗಿವಿ. ಈ ಅಧಿವೇಶನದಾಗ ಮಾಡ್ತೀವಿ ಅಂತಾರ. ಆದರೂ ನಾವು ಒಬ್ಬರಿಗೆ ಇನ್ಚಾರ್ಜ್ ಮಿನಿಸ್ಟ್ರು ಅವರಿಗೂ ಸಂಬಂಧಪಟ್ಟದ, KKDB ಅಧ್ಯಕ್ಷ ಸಂಬಂಧಪಟ್ಟದ. ಹಂಗಾಗಿ ಎಲ್ಲರಿಗೂ ಒತ್ತಡ ಬೀಳಿ, ಸರ್ಕಾರದ ಮೇಲೆ ಒತ್ತಡ ಹಾಕ್ಲಿ, ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿ ಅದಕ್ಕೆ ಅನುದಾನ ಇದ್ರೂ ಸರಿ, ಇಲ್ಲ ಅದು ಖರ್ಚಾಗಿದ್ದಾಗ ವಿಶೇಷ ಅನುದಾನ ನಡೆಸ್ಕೇಸಿಂದ ಈ ಕೆಲಸ ಪ್ರಾರಂಭ ಮಾಡ್ಬೇಕಂತೇಳಿ ನಾವು ಕೆಲಸ ಪ್ರಾರಂಭ ಮಾಡೋವರೆಗೂ ನಾವು ಆ ಜಾಗದಿಂದ ಎದ್ದೇಳ ಅಂತಕ್ಕಂಥ ಒಂದು ನಿರ್ಧಾರ ಮಾಡಿದ್ವಿ. ಹೌದೌದು, ಅದೇ 3 ತಿಂಗಳದಾಗ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇನ್ನು ಅದು ಸಮಯ ಕಲ್ತಲ್ಲಿ ಈ ಅಧಿವೇಶನದಾಗ ಮಾಡ್ತೀವಿ ಅಂತ ಹೇಳಿದಾರೆ. ಆದ್ರೂ ಹಿಂಗಾಗಿ ನಾವು ಅಧಿವೇಶನದಾಗ ಬರೀ
ಮಾತಿನ ಮೇಲೆ ಇದು ಬೇಡ, ನಾವು ಕುಂತ ಮೇಲೆ ಅಲ್ಲಿ ಬಂದು ಕೆಲಸ ಚಾಲನೆ ಮೇಲೆ ನಾವು ಹೇಳ್ಬೇಕನ್ನೋ ಒಂದು ನಿರ್ಧಾರ ಮಾಡಿದ್ವಿ. ನಿಮ್ ಭರೋಸಾ ಇಲ್ಲ ಅಲ್ಲಿ ಆಗ್ತದೆ ಅಂತ ಇನ್ನು ಇಲ್ಲ ಮತ್ತೆ 7 ವರ್ಷ ಐತಿ ಇನ್ನೂ ಏನು ಭರೋಸೆ ಮಾಡ್ಬೇಕು. ಹಂಗಾಗಿ ಜನರು ಅದೇ ಜಾಗದ ಮೇಲೆ ಕೂಡಂಬ್ರಿ ಆಗತಕ್ಕ ಹೇಳದೆ ಬೇಡ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದವ. ಸರ್ ಇಲ್ಲ ಸರ್, ಮತ್ತೆ ಹಣ ಫುಲ್ ಬಿಡುಗಡೆ ಆಗ್ತದಲ್ಲ ಸರ್, ಯಾವ್ದು ಕೆಲಸ ಕಾಮಗಾರಿ ಹಂಗಲ್ಲ, ಈಗ ಹಳಿ ಪೆಂಡಿಂಗ್ ಈಗ ಒಂದು ಬಜೆಟ್ ಇಟ್ಟಿರ್ತಾರ. ಒಂದು ಬಜೆಟ್ ಇಟ್ಟಾಗ 6 ವರ್ಷ 7 ವರ್ಷ ಆದ ಕೂಡಲೇ ಬಜೆಟ್ ಹೆಚ್ಚಾಗಿರ್ತದೆ, ಸಿಮೆಂಟ್ ರೇಟ್ ಹೆಚ್ಚಾಗಿರ್ಬೋದು, ಹಂಗಾಗಿ ಸ್ವಲ್ಪ ಪೆಂಡಿಂಗ್ ಇದ್ದಿರ್ಬೋದು. ಈಗ ಅದಕ್ಕೆ ಏನು ಉಳಿದಣ ಏಟ್ ಬೇಕಂತ ಅಷ್ಟು ಇಡ್ಬೇಕು ಈ ಅಧಿವೇಶನದಾಗ ಅಂತಕ್ಕಂಥದ್ದು ಎಲ್ಲ ಜನರ ಒಂದು ಆಗ್ರಹ. This video is sponsored by Mahalakshmi Jewelers, Manu Multi Speciality Hospital, KBN University, Imran Silk House, Bharat Chicken Center, Al Sharia Group of Institutions, Big Neuropsychiatry Hospital.